Good morning, children. I am Ramamani from Doddaldamara High School. Today in this class, we are going to learn about 8th standard second language English. The lesson name is Sir C.V. Raman. In my last class, I have finished half of my lesson. Remaining part of the lesson we will see in today's class. In our last class, we know about Raman's parents, Chandrasekhara Iyer and Parvati Ammal. And we also know about Sir C.V. Raman was very much interested in science subject in his childhood days only. And Sir C.V. Raman was born on November 7th and 1888 in Trichy. And he was very much interested in science subject. And he was passed his matriculation examination in first class, and after that he was taken the intermediate examination from Hindu College, and after that he joined Presidency College in Madras for his BA course. After completion of his MA course in January 1907, Raman was planned for going for the higher studies for United Kingdom, but his health was not supported. Therefore, he discontinued. And in the year 1907, he got the job as a Deputy Accountant General in Calcutta. There he continued. In today's class, let's see about whether he continued that same profession or whether he changed his profession. Okay. Even as Deputy Accountant General, Raman mixed with scientists and took interest in science. One day, while returning from his office, he saw a banner outside a building on which was printed the Indian Association of Scientists. Even as Deputy Accountant General, ಇವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ರಾಮನ್ ರವರು ಕೆಲಸ ಮಾಡ್ತಾ ಇದ್ರು ಸಹ ರಾಮನ್ ಮಿಕ್ಸ್ಡ್ ವಿತ್ ಸೈಂಟಿಸ್ಟ್. ರಾಮನ್ ರವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಸಹ ಇವರು ಯಾವಾಗಲೂ ಸಹ ವಿಜ್ಞಾನಿಗಳ ಗುಂಪಲ್ಲಿ ತಮ್ಮನ್ನ ತಾವು ತೋರ್ಪಡಿಸ್ಕೊಳ್ತಾ ಇದ್ರು ಯಾವಾಗಲೂ ಸಹ. ಮತ್ತೆ ವಿಜ್ಞಾನದ ವಿಷಯದಲ್ಲಿ, ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದವರಾಗಿದ್ರು. ಒಂದಿನ ಏನಾಗುತ್ತೆ, ಒನ್ ಡೇ ವೈಲ್ ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್, ಒಂದಿನ ಅವರ ಆಫೀಸಿಂದ ರಿಟರ್ನ್ ಬರುವಂತಹ ಸಂದರ್ಭದಲ್ಲಿ he saw a banner outside a building on which was printed. ಒಂದು ಬ್ಯಾನರ್ನ ನೋಡ್ತಾರೆ, ಒಂದು ಭಿತ್ತಿ ಪತ್ರವನ್ನ ನೋಡ್ತಾರೆ, which was printed the Indian Association of Scientists. ಅದರ ಮೇಲೆ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತ ಹೇಳಿ ಆ ಒಂದು ಬ್ಯಾನರ್ನ ಮೇಲೆ ಹೆಸರು ಬಂದಿತ್ತು. ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್, ಭಾರತೀಯ ವಿಜ್ಞಾನಿಗಳ ಒಂದು ಸಂಸ್ಥೆ ಅಂತ ಹೇಳಿ ಒಂದು ಇರ್ತಕ್ಕಂಥ ಒಂದು ಬ್ಯಾನರ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಅಟ್ ದ ಸೈಟ್ ಆಫ್ ದಟ್ ಬ್ಯಾನರ್, ಆ ಸೈಟ್ನ ಒಂದು ದೃಶ್ಯವನ್ನ ನೋಡಿದ ತಕ್ಷಣ, ಆ ಬ್ಯಾನರ್ನ ನೋಡಿದ ತಕ್ಷಣನೇ ರಾಮನ್ ಗಾಡ್ ಆಫ್ ದ ಮೂವಿಂಗ್ ಟ್ರೈನ್, ರಾಮನ್ ರವರು ಆ ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದ್ರು. ಆ ಮೂವಿಂಗ್ ಟ್ರೈನ್ ಅನ್ನ ಅಂದ್ರೆ ಮೂವ್ ಆಗ್ತಿರ್ತಕ್ಕಂಥ ಟ್ರೈನ್ ಇಂದ ತಕ್ಷಣ ಕೆಳಗಡೆ ಇಳಿದು ಅಂಡ್ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್, ಅಲ್ಲಿಂದ ಅವರು ವಿಜ್ಞಾನಿಗಳನ್ನ ಭೇಟಿ ಮಾಡಲಿಕ್ಕೆ ಬರ್ತಾರೆ. ಮಕ್ಕಳೇ, ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಅಲ್ಲಿ ವಿಜ್ಞಾನಿಗಳ ಸಭೆ ನಡೀತಾ ಇರುತ್ತೆ, ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡೋಕೆ ಬರ್ತಾರೆ. ದಿಸ್ ಶೋಸ್ ದಿಸ್ ಇನ್ಸಿಡೆಂಟ್ ಆರ್ ದಿಸ್ ಥಿಂಗ್ ಶೋಸ್ ದಟ್ ಹೌ ಮಚ್ ರಾಮನ್ ವಾಸ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. ಓಕೆ. ಸಮ್ ಟೈಮ್ ಲೇಟರ್, ಕೆಲವು ದಿನಗಳ ನಂತರ, ವೆನ್ ಹಿ ವಾಸ್ ಇನ್ ರಂಗೂನ್, ಇವರು ರಂಗೂನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ರಂಗೂನ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಿ ಲರ್ನ್ಡ್ ದಟ್ ಆನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಇನ್ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ apparatus. See, he learned that an institution, ಈ ಒಂದು ಸಂಸ್ಥೆ ಅಂತಕ್ಕಂಥದ್ದು had got a piece of modern scientific apparatus, ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಧುನಿಕವಾದಂತಹ ಒಂದು ಉಪಕರಣಗಳನ್ನ ತಂದಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇವರಿಗೆ ಗೊತ್ತಾಗುತ್ತೆ. He hurriedly put on his clothes, ತಕ್ಷಣ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು and went to have a look at it. ಅವ್ರು ಹೋಗ್ಬಿಟ್ಟ ತಕ್ಷಣ ಏನ್ ಮಾಡ್ತಾರೆ, ಆ ಒಂದು ಅಪರೇಟಸ್ ಮೀನ್ಸ್ ಇನ್ಸ್ಟ್ರೂಮೆಂಟ್ಸ್ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ, ಮನೆಯಿಂದ ಹೊರಡ್ತಾರೆ. ಸಚ್ ವಾಸ್ ದ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್. ಸೊ ಈ ಮಟ್ಟದ ಒಂದು ಈ ರೀತಿಯ ಒಂದು ಇಂಟ್ರೆಸ್ಟ್ ಅವ್ರಿಗೆ ಏನಿತ್ತು ಸೈನ್ಸ್ ವಿಷಯದಲ್ಲಿ ಇತ್ತು. ಹಿಯರ್ ಪುಟ್ ಆನ್ ಮೀನ್ಸ್ ವೇರ್, ಪುಟ್ ಆನ್ ಮೀನ್ಸ್
ವೇರ್ ಅಂತ ಹೇಳಿ. ಸೈಟ್ ಮೀನ್ಸ್ ಸೀನ್, ಸೈಟ್ ಮೀನ್ಸ್ ಸೀನ್, ಪುಟ್ ಆನ್ ಮೀನ್ಸ್ ವೇರ್ ಅಂತ ಹೇಳಿ ಅರ್ಥ ಬರುತ್ತೆ. ದೆನ್ in 1911, Raman was appointed Special Accountant General for Posts and Telegraphs in Calcutta. In 1911 ರಾಮನ್ ವಾಸ್ ಅಪಾಯಿಂಟೆಡ್ ಸೋಷಿಯಲ್ ಅಕೌಂಟೆಂಟ್ ಜನರಲ್ ಆಗಿ ರಾಮನ್ ಅವರಿಗೆ ಅಪಾಯಿಂಟ್ಮೆಂಟ್ ಆಗುತ್ತೆ ಫಾರ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ. ಪೋಸ್ಟಲ್ ಮತ್ತು ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲ್ಕತ್ತಾದಲ್ಲಿ ಇವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಾಗ, ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, ಇವರು ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಸಹ, ವೆನ್ ಹಿ ವಾಸ್ ಆಫರ್ಡ್, ಇವರಿಗೆ ಒಂದು ಆಫರ್ ಬರುತ್ತೆ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿ ಅಂತ ಹೇಳಿ ಅವರಿಗೆ ಆಫರ್ ಬಂದಾಗ ಅವ್ರು ಏನ್ ಮಾಡ್ತಾರೆ, ಪೋಸ್ಟಲ್ ಮತ್ತು ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿರ್ತಕ್ಕಂತಹ ಕೆಲಸವನ್ನ ಬಿಟ್ಟು ಬಂದ್ಬಿಡ್ತಾರೆ ಯೂನಿವರ್ಸಿಟಿ. ಹಿ ಜಂಪ್ಡ್ ಅಟ್ ದಟ್ ಆಫರ್ ಅಂಡ್ ಅಕ್ಸೆಪ್ಟೆಡ್ ದ ಪೋಸ್ಟ್ ಗ್ಲಾಡ್ಲಿ. ಆಗೇನ್ ಮಾಡ್ತಾರೆ ಇವರು ಆ ಒಂದು ಆಫರ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳು, ಅಕ್ಸೆಪ್ಟ್ ಮೀನ್ಸ್ ಒಪ್ಪಿಕೊಳ್ತಕ್ಕಂಥದ್ದು. ಒಪ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಗ್ಲಾಡ್ ಮೀನ್ಸ್ ಹ್ಯಾಪಿ, ಗ್ಲಾಡ್ ಮೀನ್ಸ್ ಹ್ಯಾಪಿ, ಬಹಳ ಹ್ಯಾಪಿಯಾಗಿ ಆ ಒಂದು ಪೋಸ್ಟ್ ಅನ್ನ ಒಪ್ಕೊಂಡು ಇವರು ಪ್ರೊಫೆಸರ್ ಪೋಸ್ಟ್ ಅನ್ನ ಅಲ್ಲಿಗೆ ಶಿಫ್ಟ್ ಆಗ್ತಾರೆ, ಕಲ್ಕತ್ತಾ ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಬರ್ತಾರೆ. ಹಿಯರ್ ಅಕ್ಸೆಪ್ಟ್ ಗೆ ಒಂದು ಆಪೋಸಿಟ್ ವರ್ಡ್ ಏನಾಗುತ್ತೆ, ರಿಜೆಕ್ಟ್. ಅಕ್ಸೆಪ್ಟ್, ರಿಜೆಕ್ಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೋಸ್ಟ್ ಗ್ಲಾಡ್ಲಿ ಆಫ್ಟರ್ ವರ್ಕಿಂಗ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ನೋಡಿ, ಆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ನಿಯರ್ಲಿ ಹಿ ವರ್ಕ್ಡ್ ಟಿಲ್ 15 years, ಹತ್ತತ್ರ ಇವರು ಒಂದು 15 ವರ್ಷಗಳವರೆಗೆ ಒಂದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಆಸ್ ಅ ಪ್ರೊಫೆಸರ್ ಇವರು ವರ್ಕ್ ಮಾಡ್ತಾರೆ. ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬ್ಯಾಂಗ್ಳೂರ್. ಅದಾದ ನಂತರ ಒನ್ ಮೋರ್ ಪೋಸ್ಟ್ ಇವ್ರಿಗೆ ಸಿಗುತ್ತೆ, ಕೆಲಸ ಸಿಗುತ್ತೆ. ಹಿ ಬಿಕೇಮ್ ದ ಡೈರೆಕ್ಟರ್ ಮೀನ್ಸ್ ನಿರ್ದೇಶಕರು, ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್, ಭಾರತೀಯ ವಿಜ್ಞಾನ ಸಂಸ್ಥೆಯ, ಅದು ಬೆಂಗಳೂರಲ್ಲಿತ್ತು ಭಾರತೀಯ ವಿಜ್ಞಾನ ಸಂಸ್ಥೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ ಇವರಲ್ಲಿ ಆಯ್ಕೆ ಆಗ್ತಾರೆ ಮಕ್ಕಳೇ. ಸಿ ದೀಸ್ ಆಲ್ ದ ಪೋಸ್ಟ್ಸ್ ಹಿ ವರ್ಕ್ಡ್ ಸರ್ ಸಿ ವಿ ರಾಮನ್. ಇಷ್ಟೆಲ್ಲ ಕೆಲಸಗಳಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸಚ್ ಅನ್ ಇಂಟೆಲಿಜೆಂಟ್ ಪರ್ಸನ್. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ಸೊ ಆ ಸಂದರ್ಭದಲ್ಲಿನೇ ಸರ್ ಸಿ ವಿ ರಾಮನ್ ಅವರು ಅವರ ಡ್ರೀಮ್ ಚೈಲ್ಡ್ ಆಗಿರ್ತಕ್ಕಂಥ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ತೆಗಿತಾರೆ. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. 1948 ಅಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಇವರು 1948 ಅಲ್ಲಿ ತೆರೀತಾರೆ ಮಕ್ಕಳೇ. ರಾಮನ್ resigned his post at the Indian Institute of Science after that. ನೋಡಿ, ಇವಾಗ ರಾಮನ್ ರಿಸರ್ಚ್ ಸೆಂಟರ್ ಅನ್ನ ತೆಗಿತಾರೆ. ರಾಮನ್ ರಿಸೈನ್ಡ್ ಹಿಸ್ ಪೋಸ್ಟ್ ಅಟ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅವರ ಒಂದು ಪೋಸ್ಟ್ ಅನ್ನ, ಹುದ್ದೆಯನ್ನ ರಿಸೈನ್ ಮಾಡ್ತಾರೆ. ರಿಸೈನ್ ಮೀನ್ಸ್ ಅಂದ್ರೆ ರಾಜೀನಾಮೆಯನ್ನ ಕೊಡ್ತಕ್ಕಂಥದ್ದು, ಕೊಟ್ಬಿಟ್ಟು ಅಂಡ್ ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮತ್ತೆ ಇವರು ಒಂದು ರಿಸರ್ಚ್ ಸಂಸ್ಥೆಯನ್ನ ಏನ್ ತೆಗೆದಿದ್ರು, ಆ ಒಂದು ರಿಸರ್ಚ್ ಸಂಸ್ಥೆಗೆ ಇವರೇನಾಗ್ತಾರೆ, ಡೈರೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹಿಯರ್ ಹಿ ಕಂಡಕ್ಟೆಡ್ ಹಿಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ನೋಡಿ, ಈ ಒಂದು ರಾಮನ್ ರಿಸರ್ಚ್ ಸೆಂಟರ್ ನಲ್ಲಿ ಟಿಲ್ ಹಿಸ್ ಡೆತ್, ಅವರು ಸಾಯುವವರೆಗೂ ಸಹ ಅನೇಕ ರಿಸರ್ಚಸ್ ಅನ್ನ, ಅನೇಕ ಒಂದು ಸಂಶೋಧನೆಗಳನ್ನ ಈ ಒಂದು ರಾಮನ್ ರಿಸರ್ಚ್ ಸೆಂಟರ್ ನಲ್ಲಿ ಮಾಡ್ತಾ ಹೋಗ್ತಾರೆ. ಸ್ಟಿಲ್ ರಾಮನ್ ಅವರ ಬಗ್ಗೆ ತಿಳ್ಕೊಳ್ತಕ್ಕಂಥ ಅನೇಕ ವಿಚಾರಗಳು ಇದೆ. ರಾಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ರಾಮನ್ ರವರು ಒಂದು ಅದ್ಭುತವಾದಂತಹ ಒಂದು ಪ್ರಖ್ಯಾತರಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿಯಾಗಿದ್ದಾರೆ. ಥ್ರೂ ಔಟ್ ಈಸ್ ಲೈಫ್, ಅವರ ಜೀವನದಾದ್ಯಂತವೂ ಸಹ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ನೋಡಿ, ಹಿ ವಾಸ್ ಅಟ್ಯಾಚ್ಡ್ ಟು ಸೈನ್ಸ್. ಇವರು ತಮ್ಮ ಜೀವನದಾದ್ಯಂತವೂ ಸಹ, ಅವರು ಬದುಕಿರುವಂತಹ ಅಷ್ಟು ಅವಧಿಯವರೆಗೂ ಸಹ ತುಂಬಾನೇ ಅತಿಯಾಗಿ ತೀವ್ರವಾಗಿ, ಇಂಟೆನ್ಸ್ಲಿ ಅಂದರೆ ತೀವ್ರವಾಗಿ ಇವರು ವಿಜ್ಞಾನದೊಂದಿಗೆ ಬೆಸುಗೆಯನ್ನು ಹೊಂದಿದ್ರು, ವಿಜ್ಞಾನದೊಂದಿಗೆ ಪ್ರೀತಿಯನ್ನ ಹೊಂದಿದ್ರು, ಅಟ್ಯಾಚ್ಮೆಂಟ್ ಅನ್ನ ಹೊಂದಿದ್ರು ಮಕ್ಕಳೇ. ಫಾರ್ ದ ಸೇಕ್ ಆಫ್ science, he gave up the highly paid post of the Special Accountant General. ನಿಮಗೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್ ಇಟ್ಸೆಲ್ಫ್. ಫಾರ್ ದ ಸೇಕ್ ಆಫ್ ಸೈನ್ಸ್ ಹಿ ಗೇವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ವಿಜ್ಞಾನಕ್ಕೋಸ್ಕರ, ವಿಜ್ಞಾನ ಒಂದು ವಿಷಯಕ್ಕೋಸ್ಕರ ಏನು ಮಾಡ್ತಾರೆ, ಆ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಹುದ್ದೆಗೆ, ಒಂದು ಪೋಸ್ಟ್ಗೆ ತುಂಬ ಸ್ಯಾಲರಿ ಬರ್ತಿರುತ್ತೆ. ಆ ಒಂದು ಕೆಲಸವನ್ನು ಸಹ ಅವರು ರಿಜೆಕ್ಟ್ ಮಾಡಿ ಬಂದಿರ್ತಾರೆ.
ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂಡ್ ಅಕ್ಸೆಪ್ಟೆಡ್ ಪ್ರೊಫೆಸರ್ಶಿಪ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ. ಸೊ ಅಲ್ಲಿಂದ ಬಂದ ನಂತರ ಅವ್ರು ಏನ್ ಮಾಡ್ತಾರೆ, ಆ ಪ್ರೊಫೆಸರ್ಶಿಪ್ ಅನ್ನ ಕಲ್ಕತ್ತಾ ಯೂನಿವರ್ಸಿಟಿಯ ಒಂದು ಪ್ರಾಧ್ಯಾಪಕ ಹುದ್ದೆಯನ್ನು ಅವರಲ್ಲಿ ಒಪ್ಕೊಳ್ತಾರೆ. ದಿಸ್ ಶೋಸ್ ಹೌ ಮಚ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಸಬ್ಜೆಕ್ಟ್. He would forget all about food and rest. See, he would forget all about food and rest while he was at work. ಜೊತೆಗೆ ರಾಮನ್ ರವರು ಎಷ್ಟು ಆಸಕ್ತಿಯನ್ನ, ಎಷ್ಟು ಹೌ ಮಚ್ ಇಂಟ್ರೆಸ್ಟ್ ಹಿ ವಾಸ್ ಹ್ಯಾವಿಂಗ್ ಟುವರ್ಡ್ಸ್ ಹಿಸ್ ಸಬ್ಜೆಕ್ಟ್ ಏನ್ ತೋರಿಸುತ್ತೆ ಅಂತಂದ್ರೆ, ಹಿ ವುಡ್ ಫರ್ಗೆಟ್ ಆಲ್ ಅಬೌಟ್ ಫುಡ್ ಅಂಡ್ ರೆಸ್ಟ್. ಅವರ ಆಹಾರ ಮತ್ತೆ ಅವರ ರೆಸ್ಟ್, ವಿಶ್ರಾಂತಿ ತಗೊಳ್ಬೇಕು ಅಂತಕ್ಕಂತಹ ವಿಚಾರವನ್ನು ಸಹ ಇವರು ಯಾವಾಗಲೂ ಮರ್ತು ಹೋಗ್ಬಿಡ್ತಾ ಇದ್ರು ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ. ಅಂಡ್ ಹಿಸ್ ವೈಫ್, ರಾಮನ್ ರವರ ವೈಫ್, ಹ್ಯಾಡ್ ಆಫನ್ ಟು ಟೆಲ್ ಹಿಮ್, ರಾಮನ್ ರವರ ವೈಫ್ ಬಂದು ಆಗಾಗ್ಗೆ ಅವರಿಗೆ ಹೇಳಬೇಕಾಗ್ತಿತ್ತು ಏನಂತ, ದಟ್ ಹಿಸ್ ಬ್ರೇಕ್ಫಾಸ್ಟ್ ಆರ್ ಕಾಫಿ ವಾಸ್ ಗೆಟಿಂಗ್ ಕೋಲ್ಡ್. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಮೀನ್ಸ್ ತಿಂಡಿ ಅಥವಾ ಕಾಫಿ ತಣ್ಣಗಾಗ್ತಿದೆ ಅಂತ ಹೇಳಿ ಅವ್ರನ್ನ ಹೆಚ್ಚಿಸಬೇಕಾದಂತಹ ಸಂದರ್ಭ ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಕೆಲಸದಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾ ಇದ್ರು ಮಕ್ಕಳೇ. ಲೈಕ್ ಆಲ್ ಗ್ರೇಟ್ ಸೈಂಟಿಸ್ಟ್, ಎಲ್ಲ ಇತರೆ ಸೈಂಟಿಸ್ಟ್ಗಳ ಹಾಗೇನೆ, ವಿಜ್ಞಾನಿಗಳ ಹಾಗೇನೆ, ರಾಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ರಾಮನ್ ರವರಿಗೂ ಸಹ ತುಂಬಾನೇ ಕುತೂಹಲ ಇತ್ತು. ಹಿಯರ್ ಕ್ಯೂರಿಯಾಸಿಟಿ ಮೀನ್ಸ್ ಈಗರ್ನೆಸ್. ಕ್ಯೂರಿಯಾಸಿಟಿ ಮೀನ್ಸ್ ಈಗರ್ನೆಸ್, ಕುತೂಹಲ. ಇವ್ರಿಗೂ ಸಹ ತುಂಬಾನೇ ಹೆಚ್ಚು ಕುತೂಹಲ ಒಂದು ವಿಜ್ಞಾನದ ಬಗ್ಗೆ ಇತ್ತು. ಅರ್ಲಿಯರ್ ಇನ್ ಹಿಸ್ ಲೈಫ್ ವೈಲ್ ಆನ್ ಎ ವೋಯೇಜ್ ಟು ಯುರೋಪ್. ನೋಡಿ, ತುಂಬಾ ಕ್ಯೂರಿಯಾಸಿಟಿ ಬೇರೆ ವಿಜ್ಞಾನಿಗಳ ಹಾಗೆ ಇವರಿಗೂ ಸಹ ಇತ್ತು. ಅರ್ಲಿಯರ್ ಇನ್ ಹಿಸ್ ಲೈಫ್, ಇವರ ಬಾಲ್ಯ ದಿನಗಳಲ್ಲೇನೆ, ವೈಲ್ ಆನ್ ಎ ವೋಯೇಜ್ ಟು ಯುರೋಪ್. ಇವರು ಅರ್ಲಿಯರ್ ಇನ್ ಹಿಸ್ ಲೈಫ್, ಇವ್ರ ಜೀವನದಲ್ಲಿ ಮೊದಲಿನ ಒಂದು ದಿನಗಳಲ್ಲಿ ಅರ್ಲಿಯರ್ ಆನ್ ಎ ವೋಯೇಜ್ ಟು ಯುರೋಪ್, ಒಂದ್ಸಲ ಇವರು ಯುರೋಪಿಗೆ ಸಮುದ್ರಯಾನವನ್ನು ಕೈಗೊಂಡು ಹೋಗಿರ್ತಾರೆ. ಹಿಯರ್ ವೋಯೇಜ್ ಮೀನ್ಸ್ ಜರ್ನಿ ಬೈ ಸಿ. ವೋಯೇಜ್ ಮೀನ್ಸ್ ಜರ್ನಿ ಬೈ ಸಿ. ಇವರು ಜರ್ನಿನ ಮಾಡ್ಕೊಂಡು ಸೀನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ SEAC ಮೀನ್ಸ್ ಸಮುದ್ರ, SEEC ಮೀನ್ಸ್ ನೋಡ್ತಕ್ಕಂಥದ್ದು. ಇಲ್ಲಿ SEEC ಮತ್ತೆ SEAC ಅಂತಕ್ಕಂಥ ಒಂದು ಪದ, ಇಟ್ ಇಸ್ ಅ ಎಕ್ಸಾಂಪಲ್ ಫಾರ್ ಹೋಮೋಫೋನ್ ವರ್ಡ್. ದಿಸ್ ಲೆಡ್, ಹೋಗುವಂತಹ ಸಂದರ್ಭದಲ್ಲಿ ಟು ಯುರೋಪ್, ಹಿ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸೀ. ನೋಡಿ, ಹಿ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸೀ. ಮೆಡಿಟರೇನಿಯನ್ ಸೀನ ಸಮುದ್ರ ಎಷ್ಟು ಬ್ಲೂ ಆಗಿತ್ತು ಅಂತ ಹೇಳಿ ಅದರ ಒಂದು ಅದ್ಭುತವಾದಂತಹ ಸೌಂದರ್ಯವನ್ನೇ ಅವರು ಆಸ್ವಾದಿಸಿದ್ರು. ದಿಸ್ ಲೆಡ್ ಟು ಹಿಸ್ ವರ್ಕ್. ಆ ಒಂದು ಮೆಡಿಟರೇನಿಯನ್ ಸೀನಲ್ಲಿ ಅವರೇನು ಜರ್ನಿಯನ್ನ ಮಾಡ್ಕೊಂಡು ಹೋದ್ರು, ಸಮುದ್ರಯಾನವನ್ನ ಮಾಡಿದ್ರು. ಇದೇ ಒಂದು ಕೆಲಸ, ಹಿಸ್ ವರ್ಕ್ ಆನ್ ದ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್. ಇದೇ ಇವರಿಗೆ ಮೋಟಿವೇಶನ್ ಅನ್ನ ಮಾಡುತ್ತೆ. ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್ ಅಂದ್ರೆ ಬೆಳಕು ಅಂತಕ್ಕಂಥದ್ದು ಹೇಗೆ ಹರಡುವಿಕೆ ಆಗತ್ತೆ, ಚದುರಗೊಳ್ಳುತ್ತೆ ಆ ನೀರಿನಲ್ಲಿ ಅಂತಕ್ಕಂಥ ಒಂದು ವಿಚಾರ ಅವರಿಗೆ ಗೊತ್ತಾಯ್ತು. ಲಿಕ್ವಿಡ್ ನಲ್ಲಿ ಹೇಗೆ ಬೆಳಕು ಪ್ರಸರಣಗೊಳ್ಳುತ್ತೆ ಅಂತಕ್ಕಂಥ ಒಂದು ವಿಚಾರ ಅವ್ರಿಗೆ ಮೆಡಿಟರೇನಿಯನ್ ಸೀಗೆ ಅವ್ರ ಜರ್ನಿಯನ್ನು ಹೋದಾಗ ಅವರಿಗೆ ಗೊತ್ತಾಗುತ್ತೆ ಮಕ್ಕಳ. ಅಂಡ್ ಇಟ್ ಎಂಡೆಡ್ ಇನ್ ಹಿಸ್ ಡಿಸ್ಕವರಿ. ಅದೇ ಏನಾಯ್ತು, ಇವರೊಂದು ಡಿಸ್ಕವರಿ, ಒಂದು ಅನ್ವೇಷಣೆಯನ್ನ ಮಾಡ್ಲಿಕ್ಕೆ ಇವರಿಗೆ ಸ್ಫೂರ್ತಿಯನ್ನ, ಇನ್ಸ್ಪಿರೇಷನ್ ಕೊಡುತ್ತೆ. ಡಿಸ್ಕವರಿ ಆಫ್ ದ ರಾಮನ್ ಎಫೆಕ್ಟ್. ಸೊ ಅದನ್ನ ನೋಡಿ ಇವ್ರು ಏನ್ ಮಾಡ್ತಾರೆ, ರಾಮನ್ ಎಫೆಕ್ಟ್ ಅಂತಕ್ಕಂಥ ಒಂದು ಡಿಸ್ಕವರಿಯನ್ನ ಇವರಲ್ಲಿ ಮಾಡ್ತಾರೆ. He was awarded the Nobel Prize for this in 1930. ಸೊ ಈ ಒಂದು ಕಾರಣಕ್ಕೆ, ಒಂದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನುವಂಥ ಒಂದು ಕಾರಣಕ್ಕೆ ಅದನ್ನ ರಾಮನ್ ಎಫೆಕ್ಟ್ ಅಂತ ಕರೀತಾರೆ. ಈ ಒಂದು ವಿಚಾರಕ್ಕೆ ಇವರಿಗೆ he was awarded the Nobel Prize for this in 1930. 1930 ಇವರಿಗೆ ನೊಬೆಲ್ ಪ್ರೈಸ್ ಅಂತಕ್ಕಂಥ ಒಂದು ಪಾರಿತೋಷಕನು ಸಹ ಲಭ್ಯ ಆಯಿತು. ಇಷ್ಟು ಬಂದವರ ಸೈನ್ಸ್ಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ರಾಮನ್ ರವರು ಎಷ್ಟು ಒಂದು ಕೈಂಡ್ ಹಾರ್ಟೆಡ್ ಪರ್ಸನ್ ಆಗಿದ್ರು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಳೋಣ. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ರಾಮನ್ ರವರು ಎಷ್ಟು ಒಂದು ಕರುಣಾಗುಣವನ್ನು ಹೊಂದಿದ್ರು, ಕೈಂಡ್ ಮ್ಯಾನ್ ಆಗಿದ್ರು ಅಂತ ಹೇಳಿ ಈ ಒಂದು 7th ಪ್ಯಾರಾಗ್ರಾಫ್ ಅಲ್ಲಿ ನಾವಿಲ್ಲಿ ತಿಳ್ಕೊಳ್ಬಹುದು. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವರ್ ಇನ್ ಡಿಫಿಕಲ್ಟಿ. ಸಿ, ರಾಮನ್ ಆಲ್ವೇಸ್ a kind-hearted man and always he was a good-hearted man. He helped people when they were in difficulty. ಯಾವಾಗ ಯಾವ ಸಂದರ್ಭದಲ್ಲಿ ಜನ ತೊಂದರೆಗೆ ಒಳಗಾಗ್ತಿದ್ರು ಅಂತ ಸಂದರ್ಭದಲ್ಲಿ ಇವರು ಸಹಾಯಕ್ಕೆ ಬರ್ತಾ ಇದ್ರು. When he was working as a deputy accountant general, ಇವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಎ ವಿಲೇಜರ್ ವೆಂಟ್ ಟು ಹಿಮ್. ಒಂದ್ಸಲ ಏನಾಗುತ್ತೆ, ಒಬ್ಬ ವಿಲೇಜರ್ ಇವ್ರ ಹತ್ರ ಬರ್ತಾರೆ. ಇವರು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವಿಲೇಜರ್, ಒಬ್ಬ ಹಳ್ಳಿ ರೈತ ಬರ್ತಾನೆ. ವೆಂಟ್ ಟು ಹಿಮ್ ವಿತ್ ಸಮ್ ಬ್ಯಾಡ್ಲಿ ಬರ್ನ್ಡ್ 100 ರೂಪಿ ನೋಟ್ಸ್. ಆ ರೈತ ತಂದಿರ್ತಕ್ಕಂತಹ ನೋಟ್ಗಳೆಲ್ಲ ಸಹ ಏನಾಗಿತ್ತು, ಬ್ಯಾಡ್ಲಿ ಬರ್ನ್ಡ್.
ತುಂಬ ಕೆಟ್ಟದಾಗಿ ಅಲ್ಲಲ್ಲಿ ಸುಟ್ಟು ಹೋಗ್ಬಿಟ್ಟಿತ್ತು. 100 ರೂಪಿ ನೋಟ್ಸ್ ಆಗಿತ್ತು, ಅದೆಲ್ಲ ಸಹ 100 ರೂಪಿ ನೋಟ್ಸ್ ಅಲ್ಲಲ್ಲಿ ಸುಟ್ಟಿತ್ತು. ಎನಿ ಅದರ್ ಪರ್ಸನ್, ಬೇರೆ ಯಾರಾದರೂ ವ್ಯಕ್ತಿ, ಮ್ಯಾನೇಜರ್ ಆ ಒಂದು ಕೆಲಸದಲ್ಲಿ ಏನಾದರೂ ಇದ್ದಿದ್ರೆ, ಬ್ಯಾಂಕ್ ಮ್ಯಾನೇಜರ್, ಎನಿ ಅದರ್ ಪರ್ಸನ್ ಪರ್ಹ್ಯಾಪ್ಸ್, ಬೇರೆ ಯಾರಾದರೂ ಇದ್ದಿದ್ರೆ ಅವರಿಗೆ ಆ ರೈತನಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇಲ್ಲಿ ಸರ್ ಸಿ ವಿ ರಾಮನ್ ರವರು perhaps would have turned the village away. ಅವ್ರೇನು ಮಾಡ್ತಾರೆ, ಆ ಒಂದು ವಿಲೇಜನ್ನ ಕರೆದು ಬಿಟ್ಟು ಇವರು ಮಾತಾಡ್ತಾರೆ, would have turned the village away but Raman took pity on the villager. ಬೇರೆ ಯಾರಾದರೂ, ಬೇರೆ ಯಾವುದೇ ವ್ಯಕ್ತಿ ಆಗಿದ್ದರೆ ಆ ಒಂದು ರೈತನನ್ನು ಕಳಿಸ್ಬಿಡ್ತಾ ಇದ್ರು, ರಿಟರ್ನ್ ಕಳಿಸ್ಬಿಡ್ತಾ ಇದ್ರು. ಆದರೆ ಬಟ್ ರಾಮನ್ took pity on the villager, ಆದರೆ ರಾಮನ್ ರವರು ಕರುಣೆಯನ್ನು ತೋರಿಸಿ, ಹಿಯರ್ ಪಿಟಿ ಮೀನ್ಸ್ ಕರುಣೆ, ಅಗೇನ್ ಕೈಂಡ್ ಅಂತ, ಪಿಟಿ ಆನ್ ದ ವಿಲೇಜರ್, ಆ ವಿಲೇಜರ್ ಮೇಲೆ ಕರುಣೆಯನ್ನು ತೋರಿಸಿ, ಎಕ್ಸಾಮಿನ್ ದ ನೋಟ್ಸ್, ಆ ನೋಟ್ಗಳನ್ನೆಲ್ಲ ಸಹ ಚೆಕ್ ಮಾಡಿ, ಹಿಮ್ಸೆಲ್ಫ್ ಅವರೇ ನೋಡಿ, ಅಂಡ್ ಅಲೋಡ್ ದ ವಿಲೇಜರ್ ಟು ಎಕ್ಸ್ಚೇಂಜ್, ಅವ್ರೇನು ಮಾಡಿದ್ರು, ಆ ಎಲ್ಲ ಹಳೆಯ ನೋಟ್ಗಳನ್ನು ಮತ್ತು ಸುಟ್ಟಿರ್ತಕ್ಕಂಥ ನೋಟ್ಗಳನ್ನು ರಿಟರ್ನ್ ತೊಗೊಂಡ್ಬಿಟ್ಟು ಹೊಸ ನೋಟ್ಗಳನ್ನು ಎಕ್ಸ್ಚೇಂಜ್ ಮಾಡಿ ಆ ಒಂದು ವಿಲೇಜರ್ಗೆ ಕೊಡ್ತಾರೆ. ಬಂಟ್ ನೋಟ್ಸ್ ಫಾರ್ ನ್ಯೂ ಒನ್ಸ್, ಅಂದರೆ ಸುಟ್ಟಿರ್ತಕ್ಕಂಥ ನೋಟ್ಗಳನ್ನು ನೀವು ತೆಗೆದುಕೊಂಡು ಹೊಸ ನೋಟ್ಸನ್ನು ಅವರಿಗೆ ಕೊಡ್ತಾರೆ ಮಕ್ಕಳೇ. ಒನ್ಸ್ ಅಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ದಿಸ್ ಇನ್ಸಿಡೆಂಟ್ ಆಲ್ಸೋ ಶೋಸ್ ದಟ್ ಹೌ ಕೈಂಡ್ ನೇಚರ್ ರಾಮನ್ ವಾಸ್ ಹ್ಯಾವಿಂಗ್. ಅಂಡ್ ಒನ್ ಮೋರ್ ಇನ್ಸಿಡೆಂಟ್ ವಿ ಕ್ಯಾನ್ ಸಿ ಹಿಯರ್. ಏನಿದು, ವೆನ್ ಹೇಸ್ ಒನ್ಸ್ ಅಟ್ ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಒಂದ್ಸಲಿ ರಾಮನ್ ಸಂಶೋಧನಾ ಒಂದು ಕೇಂದ್ರದಲ್ಲಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ, ಎ ಕ್ಯಾಂಡಿಡೇಟ್ ವಾಸ್ ನಾಟ್ ಗಿವನ್ ಅಡ್ಮಿಷನ್, ಒಬ್ಬ ಸ್ಟೂಡೆಂಟ್ಗೆ ಇಲ್ಲಿ ಅಡ್ಮಿಷನ್ ಕೊಟ್ಟಿರೋದಿಲ್ಲ. ಆಸ್ ಹಿ ಡಿಡ್ ನಾಟ್ ಡೂ ವೆಲ್ ಇನ್ ಹಿಸ್ ಟೆಸ್ಟ್, ಆ ಸ್ಟೂಡೆಂಟು ಅವನ ರಿಟರ್ನ್ ಟೆಸ್ಟಲ್ಲಿ ಸರಿಯಾಗಿ ಬರೆದಿರೋದಿಲ್ಲ, ಆ ಕಾರಣಕ್ಕೆ ಅವನಿಗೆ ಅಡ್ಮಿಷನ್ನ ಕೊಟ್ಟಿರೋದಿಲ್ಲ. ವೆನ್ ಹಿಸ್ ಟ್ರಾವೆಲಿಂಗ್ ಅಲೋಯನ್ಸ್ ವಾಸ್ ಪೇಯ್ಡ್, ಆದರೆ ಅವನಿಗೆ ಟ್ರಾವೆಲಿಂಗ್ ಅಲೋಯನ್ಸಿನ ಟಿಕೆಟ್ಗೆ ಕೊಡ್ತಿದ್ರು. ಟ್ರಾವೆಲಿಂಗ್ ಅಲೋಯನ್ಸ್ನ ಪೇಡ್ ಮಾಡುವಂಥ ಸಂದರ್ಭದಲ್ಲಿ, ಕೊಡುವಂಥ ಸಂದರ್ಭದಲ್ಲಿ, ದ ಕ್ಯಾಂಡಿಡೇಟ್ ಫೌಂಡ್ ದಟ್ ಹಿ ಹ್ಯಾಡ್ ರಿಸೀವ್ಡ್ ಮೋರ್, ಆ ಒಂದು ಟ್ರಾವೆಲಿಂಗ್ ಅಲೋಯನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಕ್ಯಾಂಡಿಡೇಟ್ಗೆ ಗೊತ್ತಾಯಿತು ಹೆಚ್ಚಿನ ಹಣವನ್ನು ರಾಮನ್ ಇನ್ಸ್ಟಿಟ್ಯೂಟ್ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾದಾಗ, ಹಿ ರಿಟರ್ನ್ ಟು ದ ಆಫೀಸ್ ಟು ಪೇ ಬ್ಯಾಕ್ ದ ಎಕ್ಸಸ್ ಅಮೌಂಟ್. ಈ ರಿಟರ್ನ್ ಟು ದ ಆಫೀಸ್, ಅವನು ದುಡ್ಡು ತೊಗೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಮತ್ತೆ ರಿಟರ್ನ್ ಬರ್ತಾನೆ, ಆಫೀಸ್ಗೆ ರಿಟರ್ನ್ ಬಂದ್ಬಿಟ್ಟು ಟು ಪೇ ಬ್ಯಾಕ್ ದ ಎಕ್ಸಸ್ ಅಮೌಂಟ್ ನೀವು ನನಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಆ ಅಮೌಂಟ್ ರಿಟರ್ನ್ ಮಾಡಲಿಕ್ಕೆ ಬರ್ತಾನೆ. ವೆನ್ ರಾಮನ್ ಕೇಮ್ ಟು ನೋ ಆಫ್ ದಿಸ್, ಆದರೆ ಈ ಒಂದು ವಿಚಾರ ಯಾವಾಗ ರಾಮನ್ ಅವರ ಒಂದು ಗಮನಕ್ಕೆ ಬರುತ್ತೆ, ವೆನ್ ರಾಮನ್ ಅಬ್ಸರ್ವ್ಡ್ ಅಬೌಟ್ ದಿಸ್, ಹಿ ಲೈಕ್ಡ್ ದ ಕ್ಯಾಂಡಿಡೇಟ್ಸ್ ಹಾನೆಸ್ಟಿ, ಅವರು ರಾಮನ್ ರವರು ಆ ಒಂದು ಕ್ಯಾಂಡಿಡೇಟ್ನ ಹಾನೆಸ್ಟಿಯನ್ನು, ಪ್ರಾಮಾಣಿಕತೆಯನ್ನು ಮೆಚ್ಚಿಬಿಟ್ಟು ಅಂಡ್ ಅಡ್ಮಿಟೆಡ್ ಹಿಮ್ ಟು ದ ಇನ್ಸ್ಟಿಟ್ಯೂಟ್, ಅವರು ಅಡ್ಮಿಷನ್ನ ಕೊಡ್ತಾರೆ ಅವನಿಗೆ, ಆ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅವನ್ನ ಸೇರಿಸ್ಕೊಳ್ತಾರೆ. ದ ಕ್ಯಾಂಡಿಡೇಟ್ ವಾಸ್ ನಾಟ್ ಏಬಲ್ ಟು ಮೇಕ್ ಔಟ್ ವೈ ಹಿ ವಾಸ್ ಅಡ್ಮಿಟೆಡ್, ಆದರೆ ಕ್ಯಾಂಡಿಡೇಟ್ಗೆ ಗೊತ್ತಾಗಲಿಲ್ಲ ಯಾಕೆ ಇವನ್ನ ಅಡ್ಮಿಷನ್ ಕೊಟ್ಟರು ಇವನಿಗೆ ಅಂತ ಹೇಳಿ. ವೆನ್ ಹಿ ಹ್ಯಾಡ್ ನಾಟ್ ಡನ್ ವೆಲ್ ಇನ್ ಹಿಸ್ ಟೆಸ್ಟ್, ಅವ್ನು ಟೆಸ್ಟಲ್ಲಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂದರೂ ಕೂಡ ಇವನಿಗೆ ಹೇಗೆ ಅಡ್ಮಿಷನ್ ಸಿಕ್ತು ಅಂತ ಹೇಳಿ ಅವನಿಗೆ ಗೊತ್ತಾಗೋದಿಲ್ಲ. ಇಟ್ ಸೀಮ್ಸ್, ಇದು ಗೊತ್ತಾಗುತ್ತೆ, ಈ ಒಂದು ವಿಚಾರ ನಮಗೆ ಅರ್ಥ ಮಾಡಿಸುತ್ತೆ. ರಾಮನ್ ಟೋಲ್ಡ್ ದ ಕ್ಯಾಂಡಿಡೇಟ್, ಆಮೇಲೆ ರಾಮನ್ ಅವರು ಆ ಕ್ಯಾಂಡಿಡೇಟನ್ನು ಕರೆಸಿ ಮಾತಾಡ್ತಾರೆ, ಹೇಳ್ತಾರೆ, I have admitted you to the institute because of your character. Yes, I have admitted you to the institute because of your character. ನಾನು ನಿನ್ನ ಕ್ಯಾರೆಕ್ಟರ್ನ, ನಡವಳಿಕೆಯನ್ನು ನೋಡಿಬಿಟ್ಟು, ಆ ಕ್ಯಾರೆಕ್ಟರ್ನ ನೋಡಿಬಿಟ್ಟು ನಿನ್ನ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಿನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಯು ಆರ್ ನಾಟ್ ವೆರಿ ಗುಡ್ ಅಟ್ ಫಿಸಿಕ್ಸ್, ನೀನು ಫಿಸಿಕ್ಸಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ಐ ಕ್ಯಾನ್ ಟೀಚ್ ಯು, ನೀನು ಫಿಸಿಕ್ಸಲ್ಲಿ ಚೆನ್ನಾಗಿಲ್ಲ ಅಂದರೂ ಕೂಡ ಮೈ ಹಾನೆಸ್ಟಿ ಇಸ್ ವೆರಿ ಗುಡ್, ಸೊ ದೇರ್ ಫಾರ್ ಐ ಹ್ಯಾವ್ ಗಿವನ್ ದ ಅಡ್ಮಿಷನ್ ಫಾರ್ ಯು ಅಂತ ಹೇಳಿ ಅವರು ಒಂದು ಕ್ಯಾಂಡಿಡೇಟ್ಗೆ, ಒಂದು ಸ್ಟೂಡೆಂಟ್ಗೆ ತಿಳಿಸ್ಕೊಡ್ತಾರೆ. These are the two things. It shows that how Raman was a kind person, kind man. These two things we can understand from the 7th paragraph, children. And now come to the 8th paragraph. During his lifetime, Raman received a number of honors. ರಾಮನ್ ರಿಸೀವ್ಡ್ ಎ ನಂಬರ್ ಆಫ್ ಹಾನರ್ಸ್. ರಾಮನ್ ರವರು ಮಾಡಿರ್ತಕ್ಕಂಥ ಎಲ್ಲ ಒಂದು ಕೆಲಸಗಳಿಗೆ ಅವರಿಗೆ ಸಾಕಷ್ಟು ಹಾನರ್ಸ್, ಗೌರವಗಳು ಸಿಕ್ಕಿದೆ. ಆ್ಯಂಡ್ ಮೆಡಲ್ಸ್, ಅನೇಕ ಪದವಿಗಳು ಎಲ್ಲ ಸಹ ಸಿಕ್ಕಿದೆ ಅವರಿಗೆ, ಮೆಡಲ್ಗಳು ಸಹ ಸಿಕ್ಕಿದೆ, ಪದಕಗಳು ಸಿಕ್ಕಿದೆ. ಇನ್ 1929, 1929ರಲ್ಲಿ ಹಿ ವಾಸ್ ನೈಟೆಡ್ ಬೈ ಕಿಂಗ್ ಜಾರ್ಜ್ ಫಿಫ್ತ್. KNIGHT, knight means ಪದವಿ, knight means ಪದವಿ. He was knighted by King George V. King George V ರವರು ಇವರಿಗೊಂದು ಪದವಿಯನ್ನು ಕೊಡ್ತಾರೆ. And became, ಆಗ
ರಾಮನ್ ಸಿ ವಿ ರಾಮನ್ ಆಗಿರ್ತಕ್ಕಂಥವ್ರು ಸರ್ ಸಿ ವಿ ರಾಮನ್ ಅಂತ ಹೇಳಿ ಆ ಸರ್ ಅಂತಕ್ಕಂಥ ಒಂದು ಟೈಟಲ್ನ ಅವರು ಕೊಡ್ತಾರೆ. ಯಾರು? ಕಿಂಗ್ ಜಾರ್ಜ್ ಫಿಫ್ತ್ ರವರು ಇವರಿಗೆ ಸರ್ ಸಿ ವಿ ರಾಮನ್ ಆಗಿರ್ತಕ್ಕಂಥವ್ರಿಗೆ ಸರ್ ಅಂತಕ್ಕಂಥ SIR ಸರ್ ಅಂತಕ್ಕಂಥ ಒಂದು ಪದವಿಯನ್ನು ಇವರಿಗೆ ಕೊಡ್ತಾರೆ. ಸರ್ ಸಿ ವಿ ರಾಮನ್ ಅಂತ ಹೇಳಿ ಅವರು ಬದಲಾಗ್ತಾರೆ 1929 A number of universities honored him with doctorates. ಅನೇಕ ಯೂನಿವರ್ಸಿಟಿಗಳು ಇವರಿಗೆ ಡಾಕ್ಟರೇಟ್ಗಳನ್ನು ಅವಾರ್ಡ್ ಮಾಡುತ್ತೆ. He was a member of many international scientific organizations. ಇವರು ಒಬ್ಬ ಮೆಂಬರ್ ಆಗು ಸಹ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ವಿಜ್ಞಾನ ಆರ್ಗನೈಸೇಷನ್ಸ್ಗಳಲ್ಲಿ ಅಂದರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇನ್ 1954 1954ರಲ್ಲಿ ದ ಗವರ್ನಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ ಅವಾರ್ಡ್ ಸಹ ಇವರಿಗೆ ಸಿಗುತ್ತೆ. ಇನ್ 1957 ದ ಸೋವಿಯತ್ ಯೂನಿಯನ್ 1957ರಲ್ಲಿ ದ ಸೋವಿಯತ್ ಯೂನಿಯನ್ ಅಂತಕ್ಕಂಥದ್ದು honored him by awarding the International Lenin Prize. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಲೆನಿನ್ ಪ್ರೈಸ್ ಸಹ ಇವರಿಗೆ ಲಭ್ಯ ಆಗುತ್ತೆ. ರಾಮನ್ ಡೈಡ್ ಆನ್ November 21. ರಾಮನ್ ರವರು ಇಷ್ಟೆಲ್ಲ ಅವಾರ್ಡ್ಸ್ ಅನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ, ಇಷ್ಟೊಂದು ಹೆಸರನ್ನ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ ರಾಮನ್ ವಾಸ್ ಡೈಡ್ ಇನ್ November 21, 1970. 1970ರಲ್ಲಿ ಇವರು ಮರಣವನ್ನು ಹೊಂದ್ತಾರೆ ಅಟ್ ದ ಏಜ್ ಆಫ್ 82 ನಲ್ಲಿ. ಇನ್ ಹಿಸ್ ಡೆತ್, ಅವರ ಸತ್ತಂತ ಸಂದರ್ಭದಲ್ಲಿ ಇಂಡಿಯಾ ಲಾಸ್ಟ್ ಒನ್ ಆಫ್ ಹರ್ ಗ್ರೇಟ್ ಸನ್ಸ್. ಭಾರತದ ಒಬ್ಬ ಪ್ರಖ್ಯಾತ ಮಗನನ್ನ ಕಳೆದುಕೊಂಡಂಗೆ ನಮ್ಮ ಭಾರತ ಭಾವಿಸುತ್ತೆ. ಅಂಡ್ ದ ವರ್ಲ್ಡ್, ಇಡೀ ಪ್ರಪಂಚಕ್ಕೆ ಅದಾಗಿರ್ತಕ್ಕಂಥ ಒಂದು ನಷ್ಟ. ಅಂಡ್ ಎ ಗ್ರೇಟ್ ಸೈಂಟಿಸ್ಟ್, ಒಬ್ಬ ಪ್ರಖ್ಯಾತ ವಿಜ್ಞಾನಿಯನ್ನ ಕಳ್ಕೊಂಡ ಹಾಗೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿಸ್ ಸರ್ ಸಿ ವಿ ರಾಮನ್ lesson. Here in this lesson we can see some of the difficult words: sight, saint, put on, wear, and curiosity, eagerness, voyage, journey by sea, night means padavi. Then we can see some of the opposite words also: accept, reject, and then early, late, then easy, difficult. We can see some of the comprehension questions. How long did he work at Calcutta University? For 15 years, Raman worked at Calcutta University. And the second question: how did the Soviet Union honor him? How did the Soviet Union honor him? In 1957, the Soviet Union honored him by awarding the International Lenin Prize. This is all about Sir C.V. Raman lesson. I think you understand very well this lesson, children. So, Sir C.V. Raman was such a gentleman and he was a great scientist. You understand all about Sir C.V. Raman thoroughly from this lesson. I hope, I think you got the good idea about Sir C.V. Raman. Thank you, children.